ಅದು ಅವನನ್ನು ಕೆಳಗೆ ನೋಡಿದ್ರೆ ಒಂದು ಸಣ್ಣ ಮೀನು. ಅಂದರೆ ಅವನಿಗೆ ತಕ್ಷಣ ವಿಷಯ ಗೊತ್ತಾಗೋಯಿತು. ಏನು, ಈ ಹಾಲು ಕರೆಯುವುದಕ್ಕಲ್ಲ, ಹಾಲಿನ ಪ್ರಮಾಣವನ್ನು ಹೆಚ್ಚು ಮಾಡಬೇಕಂತ ಅವಸರದಲ್ಲಿ ಬೇಗ ಕೆರೆಯನ್ನು, ಕೊಳದ ನೀರು, ಕೊನೆಗೆ ಆಮೇಲೆ ಸಿಕ್ಕಿದ್ರೆ ಹೊಲದ ನೀರನ್ನು ಸೇರಿಸಿಬಿಡ್ತಾರೆ. ಹಾಗೆ ಅರ್ಜೆಂಟಲ್ಲಿ ಅವನು ನೀರನ್ನು ಸೇರಿಸುವಾಗ ಆ ಅಪ್ಪಟ ಹಾಲಿನಲ್ಲಿ ಒಂದು ನೀರು ಸೇರ್ಪಟ್ಬಿಟ್ಟಿದೆ. ಗೋಪೇಶ್ ಬ್ರಹ್ಮಚಾರಿಗಳಿಗೆ ತಕ್ಷಣ ವಿಷಯ ಗೊತ್ತಾಯ್ತು. ಅವನು ಯೋಚಿಸ್ತಾನೆ, ಈಗ ನೀನು ಇರುವಂತಹ ಹಾಲನ್ನು ರಾಮಕೃಷ್ಣನಿಗೆ ನೈವೇದ್ಯಕ್ಕೆ ಕೊಡ್ಲಿಕ್ಕಾಗಲ್ಲ, ಇದನ್ನು ಇಲ್ಲೇ ಎಸೆದು ಬಿಡುವ ಹೇಗೆ? ಆಮೇಲೆ ಯೋಚಿಸ್ತಾರೆ, ಹೇಗೂ ನಾನು ಇದನ್ನು ಇಷ್ಟು ದೂರ ತೆಗೆದುಕೊಂಡು ಬಂದಿದ್ದೀನಿ, ಒಂದು ಸಲ ಶ್ರೀಮಾತೆಯವರ ಅಭಿಪ್ರಾಯ ಏನು ಅಂತ ಕೇಳೋಣ ಅಂತ ಅವರು ಆ ಹಾಲನ್ನು ತೆಗೆದುಕೊಂಡು ಹೋಗಿ ಶ್ರೀಮಾತೆಯವರ ಹತ್ರ ವಿಷಯವನ್ನು ತಿಳಿಸ್ತಾರೆ. ಶ್ರೀಮಾತೆಯವರು ಹೇಳ್ತಾರೆ, ರಾಮಕೃಷ್ಣನ ನೈವೇದ್ಯಕ್ಕೆ ಆಗದಿದ್ರೆ ಏನಂತೆ, ಅದನ್ನು ಹಾಗೆ ಎಸೆದು ಬಿಡೋದಾ? ಬೇಡ, ಮನೆಯಲ್ಲಿ ಹಾಲು ಕುಡಿಯುವ